ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಈ ವಿಡಿಯೋದಲ್ಲಿ ನಾವು ಯಾವ ಥರ ಒಂದು ಬೋಲ್ಡ್ ಟೆಕ್ಸ್ಟ್ನ ಯೂಸ್ ಮಾಡ್ಕೋದು ಅಂತ ನೋಡ್ಕೊಂಬರೋಣ. ಸೊ ಬೋಲ್ಡ್ ಟೆಕ್ಸ್ಟ್ನ ಎಲ್ಲಿ ಯೂಸ್ ಮಾಡ್ತಾರೆ, ಯಾತಕ್ಕೋಸ್ಕರ ಯೂಸ್ ಮಾಡ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಒಂದು HTML ಪೇಜ್ನಲ್ಲಿ ಒಂದು ಬರೆದಿರ್ತಂಥ ಒಂದು ಸೆಂಟೆನ್ಸ್ ಆಗಲಿ ಅಥವಾ ಒಂದು ಪ್ಯಾರಾಗ್ರಾಫ್ನಲ್ಲಿ ಕೆಲವೊಂದು ಲೈನ್ಸ್ನ ನೀವು ಹೈಲೈಟ್ ಮಾಡಬೇಕಾಗುತ್ತೆ. ಸೊ ಆ ಥರ ಹೈಲೈಟ್ ಮಾಡ್ಬೇಕಾದ್ರೆ ನೀವು ಒಂದು ಬೋಲ್ಡ್ ಟೆಕ್ಸ್ಟ್ ಫಾರ್ಮ್ಯಾಟ್ನ ಬರಿಬೇಕಾಗುತ್ತೆ. ಸೊ ಬಿ ಅನ್ನೋ ಒಂದು ಟ್ಯಾಗ್ನ ಯೂಸ್ ಮಾಡಿಬಿಟ್ಟು ನೀವು ಬರೆದಿರ್ತಂಥ ಒಂದು ವರ್ಡ್ ಆಗಲಿ ಅಥವಾ ಒಂದು ಸೆಂಟೆನ್ಸ್ನಾಗಲಿ ಹೈಲೈಟ್ ಮಾಡಬೇಕಾದ್ರೆ ಬಿ ಟ್ಯಾಗ್ನ ಯೂಸ್ ಮಾಡಿಬಿಟ್ಟು ಒಂದು ಬೋಲ್ಡ್ ಫಾರ್ಮ್ಯಾಟ್ನಲ್ಲಿ ಬರಿಬೇಕಾಗುತ್ತೆ. ಆ ಥರ ಬರಿಬೇಕಾದ್ರೆ ಒಂದು ಬಿ ಅನ್ನೋ ಒಂದು ಟ್ಯಾಗ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಮೊದಲನೇದಾಗಿ ನಾವು ಬೋಲ್ಡ್ ಟೆಕ್ಸ್ಟ್ ಅಂದರೆ ಏನಂತ ನೋಡ್ಕೊಂಬರೋಣ. HTML ಬಿ ಟ್ಯಾಗ್ ಯೂಸ್ ಟು ಡಿಸ್ಪ್ಲೇ ದ ರಿಟರ್ನ್ ಟೆಕ್ಸ್ಟ್ ಇನ್ ಬೋಲ್ಡ್ ಫಾರ್ಮೆಟ್. ಸೊ ನೀವು ಒಂದು ಬೋಲ್ಡ್ ಫಾರ್ಮೆಟ್ನಲ್ಲಿ ಬರಿಬೇಕಾದ್ರೆ ಬಿ ಅನ್ನೋ ಒಂದು ಟ್ಯಾಗ್ನ ಯೂಸ್ ಮಾಡಿಬಿಟ್ಟು HTML ಪೇಜ್ನಲ್ಲಿ ಬೋಲ್ಡ್ ಫಾರ್ಮೆಟನ್ನು ಬರಿಬೇಕಾಗುತ್ತೆ. ಸೊ ಬೋಲ್ಡ್ ಫಾರ್ಮೆಟಲ್ಲಿ ನೀವು ಟೆಕ್ಸ್ಟ್ ಆಗಲಿ ಅಥವಾ ಒಂದು ಸೆಂಟೆನ್ಸ್ ಆಗಲಿ ಬರಿಬೇಕಾದ್ರೆ ಬಿ ಅನ್ನೋ ಒಂದು ಟ್ಯಾಗ್ನ ಯೂಸ್ ಮಾಡಬೇಕಾಗುತ್ತೆ. ದ ಬಿ ಟ್ಯಾಗ್ ಇನ್ HTML ಯೂಸ್ ಟು ಇಂಡಿಕೇಟ್ ದ ಇಂಪಾರ್ಟೆನ್ಸ್ ಆಫ್ ಟೆಕ್ಸ್ಟ್. ಸೊ ನೀವು ಒಂದು ಪ್ಯಾರಾಗ್ರಾಫ್ನ ಬರೆದಿರ್ತೀರಾ ಅಥವಾ ನೀವು ಒಂದು ಸೆಂಟೆನ್ಸ್ನ ಬರೆದಿರ್ತೀರಾ. ಸೊ ಅದರಲ್ಲಿ ಸಮ್ ವರ್ಡ್ಸ್ ಅಥವಾ ಒಂದು ಸಮ್ ಲೈನ್ಸ್ ಇಂಪಾರ್ಟೆನ್ಸ್ ಆಗಿರ್ತವೆ. ಸೊ ಅದನ್ನ ನೀವು ಹೈಲೈಟ್ ಮಾಡಿ ಡಿಸ್ಪ್ಲೇ ಮಾಡಬೇಕಾಗುತ್ತೆ. ಸೊ ಅದು ನೀವು ಹೈಲೈಟ್ ಮಾಡಬೇಕಾದ್ರೆ ಬಿ ಅನ್ನೋ ಒಂದು ಟ್ಯಾಗ್ನ ಯೂಸ್ ಮಾಡಿಬಿಟ್ಟು ಬೋಲ್ಡ್ ಫಾರ್ಮ್ಯಾಟ್ನಲ್ಲಿ ಬರಿಬೇಕಾಗುತ್ತೆ. ದ ಟೆಕ್ಸ್ಟ್ ಈಸ್ ರಿಟರ್ನ್ ವಿತಿನ್ ಅ ಬಿ ಟ್ಯಾಗ್ ಡಿಸ್ಪ್ಲೇ ಇನ್ ಬೋಲ್ಡ್ ಸೈಜ್. ಸೊ ನೀವು ಬಿ ಟ್ಯಾಗ್ನ ಒಳಗಡೆ ಏನು ಬರೆದಿರ್ತೀರಲ್ವ ಟೆಕ್ಸ್ಟು, ಸೊ ಅದು ಮಾತ್ರ ನಿಮಗೆ ಒಂದು ಬೋಲ್ಡ್ ಸೈಜಲ್ಲಿ ಒಂದು ಡಿಸ್ಪ್ಲೇ ಆಗುತ್ತೆ. ಸೊ ಬಿ ಟ್ಯಾಗ್ನ ಒಳಗಡೆ ಬರೆದಿರ್ತಂಥ ಒಂದು ಟೆಕ್ಸ್ಟ್ ನಿಮಗೆ ಒಂದು ಹೈಲೈಟ್ ಆಗಿ ಕನ್ವರ್ಟ್ ಆಗಿ ನಿಮಗೆ HTML ಪೇಜ್ನಲ್ಲಿ ಡಿಸ್ಪ್ಲೇ ಆಗುತ್ತೆ. ದ ಬಿ ಟ್ಯಾಗ್ ಈಸ್ ರಿಟರ್ನ್ ಆ್ಯಸ್ ಬಿ ಓಪನ್ ಆರ್ ಬಿ ಕ್ಲೋಸ್ ವಿತ್ ದ ಟೆಕ್ಸ್ಟ್ ಟು ಬಿ ಬೋಲ್ಡ್ ಇನ್ಸರ್ಟೆಡ್ ಬಿಟ್ವೀನ್ ದ ಸ್ಟಾರ್ಟ್ ಆ್ಯಂಡ್ ಎಂಡ್ ಟ್ಯಾಗ್ಸ್. ಸೊ ನೀವು ಈ ಬಿ ಟ್ಯಾಗ್ ಅನ್ನೋದು ಓಪನ್ ಹಾಗೂ ಕ್ಲೋಸಿಂಗ್ ಎರಡೂ ಕೂಡ ಇರುತ್ತೆ. ಸೊ ಈ ಥರ ನೀವು ಓಪನ್ ಕ್ಲೋಸ್ ಟ್ಯಾಗ್ನ ಯೂಸ್ ಮಾಡಿಬಿಟ್ಟು ಬಿ ಟ್ಯಾಗ್ನಲ್ಲಿ ನೀವು ಬರೆದಿರ್ತಂಥ ಒಂದು ಟೆಕ್ಸ್ಟ್ ನಿಮಗೆ ಹೈಲೈಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಈಸ್ ಎಕ್ಸಾಂಪಲ್. ನೀವು ಇಲ್ಲಿ ನೋಡ್ತಿರ್ಬೋದು, ನಾನಿಲ್ಲಿ ದ ಟ್ಯಾಗ್ ಇನ್ HTML ಈಸ್ ಯೂಸ್ ಟು ಇಂಡಿಕೇಟ್ ಇಂಪಾರ್ಟೆನ್ಸ್ ಆಫ್ ದಿ ಟೆಕ್ಸ್ಟ್. ದ ಟೆಕ್ಸ್ಟ್ ರಿಟರ್ನ್ ವಿತಿನ್ ಟ್ಯಾಗ್ ಡಿಸ್ಪ್ಲೇ ದ ಬೋಲ್ಡ್ ಸೈಜ್. ಸೊ ನಾನಿಲ್ಲಿ ಬಿ ಎರಡು ಓಪನಿಂಗ್ ಬಿ ಹಾಗೂ ಕ್ಲೋಸಿಂಗ್ ಬಿನ ಆ್ಯಡ್ ಮಾಡಿದ್ದೇನೆ. ಸೊ ಇಲ್ಲಿ ನಾನು ಕ್ಲೋಸಿಂಗ್ ಬಿನ ಆ್ಯಡ್ ಮಾಡಿದ್ದೇನೆ. ಸೊ ಈ ಥರ ಒಂದು ಟೆಕ್ಸ್ಟ್ನ ಯೂಸ್ ಮಾಡಿಬಿಟ್ಟು ಬೋಲ್ಡ್ ಟ್ಯಾಗ್ನ ಯೂಸ್ ಮಾಡಿಬಿಟ್ಟು ನಾವಿಲ್ಲಿ ಒಂದು ನೀವು ಬರೆದಿರ್ತಂಥ ಒಂದು ಟೆಕ್ಸ್ಟ್ ಇಲ್ಲಿ ಈ ಥರ ನೀವು ನೋಡ್ತಿರ್ಬೋದು. ನಾನಿಲ್ಲಿ ಟ್ಯಾಗ್ ಇನ್ HTML ಯೂಸ್ ಟು ಇಂಡಿಕೇಟ್ ಇಂಪಾರ್ಟೆನ್ಸ್. ಸೊ ಇದನ್ನು ನಾನು ಬಿ ಟ್ಯಾಗ್ ಮಧ್ಯದಲ್ಲಿ ಬರೆದಿದ್ದೇನೆ. ಸೊ ಅದು ಇಲ್ಲಿ ಹೈಲೈಟ್ ಆಗಿ ನಿಮಗೆ ನೀವು ನೋಡ್ತಿರ್ಬೋದು. ಸೊ ಈ ಥರ ನೀವು ಬಿ ಟ್ಯಾಗ್ನ ಯೂಸ್ ಮಾಡಿಕೊಂಡು ಒಂದು ಟೆಕ್ಸ್ಟ್ನ ಹೈಲೈಟ್ ಮಾಡ್ಬೋದು. ನಾನಿಲ್ಲಿ ಯಾವ ಥರ ಒಂದು ಯೂಸ್ ಮಾಡೋದಂತ ನಿಮ್ಗೆ ತೋರಿಸ್ಕೊಡ್ತೇನೆ. ಸೊ ನಾವಿಲ್ಲಿ VS ಕೋಡ್ನಲ್ಲಿ ಯಾವ ಥರ ಒಂದು ಟೆಕ್ಸ್ಟ್ನ ಅಥವಾ ಒಂದು ಲೈನ್ನ ಯಾವ ಥರ ಹೈಲೈಟ್ ಅಥವಾ ಒಂದು ಬೋಲ್ಡ್ ಮಾಡಬೇಕಂತ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾನಿಲ್ಲಿ ಒಂದು ಪ್ಯಾರಾಗ್ರಾಫ್ನ ಬರೆದಿದ್ದೇನೆ. ದಿ ಐಫೋನ್ 5s ಎಡ್ಜ್ಡ್ ಔಟ್ ದ ಸ್ಯಾಮ್ಸಂಗ್ ಗ್ಯಾಲಕ್ಸಿ S4 ಸ್ಲೈಟ್ಲಿ ಇನ್ ಆಲ್ ಆಫ್ ಅವರ್ ಟೆಸ್ಟ್. ಈ ಥರ ನಾನು ಒಂದು ಪ್ಯಾರಾಗ್ರಾಫ್ನ ಬರೆದಿದ್ದೇನೆ. ಸೊ ನಾನಿಲ್ಲಿ ಐಫೋನ್ 5s ಅನ್ನೋದನ್ನು ಒಂದು ಬಿ ಅಂದರೆ ಒಂದು ಬೋಲ್ಡ್ ಟೆಕ್ಸ್ಟ್ ಫಾರ್ಮ್ಯಾಟ್ನಲ್ಲಿ ಬರೆದಿದ್ದೇನೆ. ಸೊ ಬಿ ಟ್ಯಾಗ್ನ ಯೂಸ್ ಮಾಡಿಬಿಟ್ಟು ನಾನು ಅದರ ಮಧ್ಯದಲ್ಲಿ ಐಫೋನ್ 5s ಆ್ಯಂಡ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ S4 ಅಂತ ಇವೆರಡೂ ಒಂದು ವರ್ಡ್ನ ನಾನು ಬಿ ಟ್ಯಾಗ್ ಮಧ್ಯದಲ್ಲಿ ಯೂಸ್ ಮಾಡಿದ್ದೇನೆ. ಸೊ ಈಗ ನಾನು ನಿಮಗೆ ಔಟ್ಪುಟ್ನ ತೋರಿಸ್ತೇನೆ, ಯಾವ ಥರ ಒಂದು ಟೆಕ್ಸ್ಟ್ ಹೈಲೈಟ್ ಆಗಿರುತ್ತೆ ಅಂತ ನೀವು ಒಂದು ನೋಡ್ಬೋದು ಇಲ್ಲಿ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಐಫೋನ್ 5s ಮತ್ತು ಸ್ಯಾಮ್ಸಂಗ್ ಗ್ಯಾಲಕ್ಸಿ S4 ಈ ವರ್ಡ್ ಮಾತ್ರ ಬೋಲ್ಡ್ ಲೆಟರ್ನಲ್ಲಿ ಡಿಸ್ಪ್ಲೇ ಆಗಿದೆ. ಸೊ ಉಳಿದಿದ್ದಂಥ ಎಲ್ಲ ವರ್ಡ್ ಕೂಡ ಒಂದು ನಾರ್ಮಲ್ ಆಗಿ ಯಾವ ಥರ ಡಿಸ್ಪ್ಲೇ ಆಗಬೇಕು ಆ ಥರ ಡಿಸ್ಪ್ಲೇ ಆಗಿದೆ. ಸೊ ಈ ಥರ ನಾವು ಬಿ ಟ್ಯಾಗ್ನ ಯೂಸ್ ಮಾಡಿಬಿಟ್ಟು ಒಂದು ಬೋಲ್ಡನ್ನ ಬರಿಬೋದು. ಸೊ ನಾನಿಲ್ಲಿ ನಿಮಗೆ ಇನ್ನೊಂದು ಎಕ್ಸಾಂಪಲ್ನ ತೋರಿಸ್ತೇನೆ. ಸೊ ನಾನಿಲ್ಲಿ ಒಂದು ಪಿ ಪ್ಯಾರಾಗ್ರಾಫ್ನಲ್ಲಿ ನಾನಿಲ್ಲಿ ಒಂದು ಪ್ಯಾರಾಗ್ರಾಫ್ನ ಬರೆದಿದ್ದೇನೆ. ಸೊ ಇದರ ಮಧ್ಯದಲ್ಲಿ ನಾನೊಂದು ಬೋಲ್ಡ್ ಫಾರ್ಮ್ಯಾಟ್ ಆದಂಥ ಒಂದು ಬಿ ಟ್ಯಾಗ್ನ ಯೂಸ್ ಮಾಡ್ತೀನಿ. ಸೊ ಆ ಯಾವ ಥರ ಒಂದು ಬಿ ಟ್ಯಾಗ್ನ ಯೂಸ್ ಮಾಡಿಬಿಟ್ಟು ಅದರ ಮಧ್ಯದಲ್ಲಿ ಯಾವ ವರ್ಡ್ನ ನಾನು ಆ್ಯಡ್ ಮಾಡಿರ್ತೀನೋ ಸೊ ಅದು ಮಾತ್ರ ನಿಮಗೆ ಹೈಲೈಟ್ ಆಗಿ ಕನ್ವರ್ಟ್ ಆಗುತ್ತೆ. ನಾನಿಲ್ಲಿ ಡಾಲರ್ ಅನ್ನೋ ಒಂದು ವರ್ಡ್ನ ಬಿ ಟ್ಯಾಗ್ನ ಮಧ್ಯದಲ್ಲಿ ಹಾಕ್ತೀನಿ. ಸೊ ನಾನು ಇದನ್ನು ಸೇವ್ ಮಾಡ್ಕೋತೀನಿ. ಸೊ ನೀವು HTML ಪೇಜ್ನ ಸೇವ್ ಮಾಡಬೇಕಂದ್ರೆ
.html ಅಂತ ಎಕ್ಸ್ಟೆನ್ಷನ್ ಕೊಟ್ಟು ಸೇವ್ ಮಾಡಬೇಕಾಗುತ್ತೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ನಾನಿಲ್ಲಿ ಡಾಲರ್ ಅನ್ನೋ ಒಂದು ವರ್ಡ್ನ ಬಿ ಟ್ಯಾಗ್ನ ಮಧ್ಯದಲ್ಲಿ ಬರೆದಿದ್ದೇನೆ. ಸೊ ಇವಾಗ ನಾವು ಔಟ್ಪುಟ್ನ ನೋಡೋಣ. ಓಪನ್ ವಿತ್ ಲೈವ್ ಸರ್ವರ್. ಸೊ ಇವಾಗ ನೀವು ಇಲ್ಲಿ ನೋಡ್ತಿರ್ಬೋದು, ಡಾಲರ್ ಅನ್ನೋ ಒಂದೇ ವರ್ಡ್ ಮಾತ್ರ ಹೈಲೈಟ್ ಅಂದರೆ ಬೋಲ್ಡ್ ಆಗಿ ಕಾಣಿಸ್ತಿದೆ. ಸೊ ಉಳಿದೆಲ್ಲ ವರ್ಡ್ ಸಿಂಪಲ್ ನಾರ್ಮಲ್ ನಾವು ಯಾವ ಥರ ವೆಬ್ ಪೇಜ್ನಲ್ಲಿ ಡಿಸ್ಪ್ಲೇ ಆಗುತ್ತೋ ಅದೇ ಥರ ಡಿಸ್ಪ್ಲೇ ಆಗಿದೆ. ಡಾಲರ್ ಅನ್ನೋ ವರ್ಡ್ ಮಾತ್ರ ಹೈಲೈಟ್ ಆಗಿದೆ. ಸೊ ಈ ಥರ ನಾವು ಬಿ ಅನ್ನೋ ಒಂದು ಟ್ಯಾಗ್ನ ಯೂಸ್ ಮಾಡಿಬಿಟ್ಟು ಬೋಲ್ಡ್ ಅನ್ನೋ ಒಂದು ಟೆಕ್ಸ್ಟ್ನ HTML ಪೇಜ್ನಲ್ಲಿ ನಾವು ಡಿಸ್ಪ್ಲೇ ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಬೋಲ್ಡ್ ಟ್ಯಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.